ನಾಟಕ ನೋಡಂಗಿಲ್ಲ. ನಮ್ದು ಒಂದು ದೊಡ್ಡ ನಾಟಕ ಇತ್ತು. ಈ ನಾಟಕ ನೋಡಿ ನಾವೇ ನೋಡ್ಬೇಕು. ಇನ್ನೊಮ್ಮೆ ನಮ್ಮ ಮನೆಯವ್ರ ಕರ್ಕೊಂಡು ಯಾವಾಗ ನಾಟಕ ಮಾಡೋದು ಬರ್ತೀವಿ. ಹೇಳ್ತಾರೆ ನಾವು 8 ಜನ ಕುಂತಿರೋದಿದೆ, ಎಲ್ಲರೂ ಒಂದೊಂದು ಮನೆ ನಾಟಕನೇ ಇರ್ತಾವೆ. ಈಗಿನ ಕಾಲಕ್ಕೆ ಮೊದಲಿನ ಕಾಲಕ್ಕೆ ಹಂಗೆ ಇರಲಿಲ್ಲ. ನಮ್ಮ ಕಡೆ ಬರ್ಬೇಕಾದ್ರೆ ಯಾರೋ ಒಂದು ಕೆಲಸಕ್ಕೆ ಬರ್ತಾರೆ, ಪ್ರಿಯಾಂಬಲ್ ಆಗ್ತಾರೆ. ಸರ್ ನಾವು ನಿಮ್ಮ ಕುಡಿತೀವಿ, ಅವ್ರು ನೀವು ಟ್ರೈನಿಯಾಗ ಹೋಗ್ಕೊಂಡು ಸರಿಯಾಗಿ ಕ್ಲಾಸ್ ತೊಗೊಂಡ್ರಿ, ಅದಾತ್ರಿ ಇದಾತ್ರಿ ಕೇಳಿ ಕೊನೆಗೆ ಸರ್ ನಿಮ್ಮಂಗೆ ಯಾರು ಇರ್ತೀವಿ ಅನ್ನೋದು ಸರ್ ನಮ್ಮದು ಕೆಲಸ ಇತ್ತು ಅಂತ ಗೋದೈತಪ್ಪ ನೀವು ಹೇಳಿದ್ದೀರ ಪ್ರಿಯಾಂಬಲ ಅನ್ನೋದು ಒಂಥರ ನಾಟಕ. ಅಂದರೆ ನಾನು ಹೇಳ್ತೀನಿ, ಇವತ್ತಿನ ಪರಿಸ್ಥಿತಿಯಾಗಿ ನಿರ್ಮಾಣ ಆಗಿದೆ. ಯಾರಾದ್ರೂ ತಪ್ಪು ಸರಿ ಅಂತ ಹೇಳಂಗಿಲ್ಲ. ಅವತ್ತಿನ ಕಾಲದಲ್ಲಿರುವಂಥ ಈಗ ನಾನು ಹೇಳ್ತಿದ್ದೆ, ಅವತ್ತಿನ ರಾಜಕಾರಣಿಗಳ ಬಗ್ಗೆ ನಾನು ಹೇಳಿದ್ದು ಭಾಳ ತನಕ ಹುಟ್ಟಿಗೆ ಅವರು ಇದಕ್ಕೆ ಬಂದಿದ್ದರು. ನಾನು ಶಾಸನಸಭೆಗೆ ಹೋದಾಗ 1980 ವಿಧಾನ ಪರಿಷತ್ತಿ ಮೊದಲಿದ್ದೆ. ನಾವೆಲ್ಲ ನೋಡೋದು ಕುಂತಿವ್ರು, ಹೌದು ಅಲ್ಲ ಅಂತ ತಿಳ್ಕೊಂಡೇವೆ. ಅವತ್ತಿನ ರಾಜಕಾರಣದಲ್ಲಿ ಸೀಮಿತವಾಗಿ ವಿಧಾನ ಪರಿಸ್ಥಿತಿಗೆ ಹೊರಗೆ ಬಂದಂಥ ಎಲ್ಲ ಫ್ರೆಂಡ್ಸು. ಈಗಿಲ್ಲ. ಈಗ ನೋಡಿದ್ದಾರೆ ನೀವು ಇನ್ನೂ ಬರೋದಿರ್ತೀವಿ ಟಿ ವಿ ಒಳಗೆ. ನಿನ್ನೆ ಘಟನೆ ನೀವು ನೋಡಿರ್ಬೋದು. ಸಭಾಪತಿಯಾಗಿ ಆ ಜವಾಬ್ದಾರಿ ನಿಭಾಯಿಸಬೇಕಂದ್ರೆ ಎಲ್ಲಿಲ್ಲದ ಒತ್ತಡ, ಎಲ್ಲಿಲ್ಲದಂಥ ತೊಂದರೆ, ಆ ತೊಂದರೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಹೇಳಿದೆ ನಿನ್ನೆ, ಸಭಾಪತಿ ಆದ ನಂತರ 80% ಬೆಳಗ್ಗೆ ಕೂತ್ಕೊಳ್ಳೋದಪ್ಪ ಅಂತ ಹೇಳಿದಾಗ ವಿಚಾರ ರಾತ್ರಿ ಹರಿಲಿ ವಿಚಾರ ಮಾಡಿ. ಯಾಕಂದರೆ ಏನಾದರೂ ಒಂದು ತೀರ್ಮಾನವನ್ನು ನಾವು ಕೊಡಬೇಕಾದ್ರೆ ಆ ತೀರ್ಮಾನ ಇತಿಹಾಸದಲ್ಲಿ ಈಗ ನಾವು ಓದ್ತೀವಿ, ನಾವು ನೋಡ್ತೀವಿ. ಒಂದು ಆಮೇಲೆ ಸಂಗೀತಗಾರರಿಗೆ ಗಂಗೂಬಾಯಿ ಆನಂದಲ್ಲ, ಅಮೆರಿಕ ಇಂಥವನ್ನೆಲ್ಲ ಮಾಡ್ತೀವಿ. ಇವತ್ತು ನೋಡ್ತೀವಿ, 50 ಬರ್ತಾರೆ. ಈ ಹಿನ್ನೆಲೆಯಲ್ಲಿ ಸ್ವಾಮೀಜಿಯವರೇ 25 ವರ್ಷ ಏನು ಬರೆಯಕ್ಕೆ ಹಿಡಿತಂದ್ರೆ ನಾನು ಅಂತ ವಿಚಾರ ಮಾಡಿದೆ. ನಾನು ಸುಮ್ಮನೆ ಯಾವಾಗ ಕೊಡ್ತಿದ್ರೆ 25 ಪೇಜ್ ಬರೀತಿದ್ದೆ, 70 ಪೇಜ್ ಬರೋಲ್ಲ ಅಂತ ಹೇಳಿದೆ. ಅಂದರೆ